ಈಗ ನಾವು ಈ ಒಂದು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿ ನೋಡೋಣ. ಇಲ್ಲಿ ನಾನು 2.5 ಇಂಚಷ್ಟು ಅಗಲ ಇರೋ ಥರ ಲೈನಿಂಗು ಹಾಗೆಯೇ ಮೇನ್ ಕ್ಲಾತನ್ನು ತಗೊಂಡಿದ್ದೀನಿ. ಆ ಎರಡನ್ನೂ ಈ ರೀತಿ ಜೋಡಿಸ್ಕೊಂಡು ಅದ್ರ ಮೇಲೆ ನಾವು ಈಗಾಗಲೇ ಸ್ಟಿಚ್ ಮಾಡಿ ಇಟ್ಕೊಂಡಿರುವಂಥ ಫ್ರಂಟ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಈ ಥರ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ಲಾಸ್ಟಲ್ಲಿ ನಾವು ರಬ್ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಒಂದು ಸ್ಟಿಚ್ಚನ್ನು ಈ ಥರ ಎಂಡ್ ಮಾಡ್ಕೋಬೇಕು. ಈಗ ನೋಡಿ ಈ ಥರ ಓಪನ್ ಮಾಡ್ಕೊಂಡು ಆದಮೇಲೆ ಮೇಲೆ ಒಂದು 1/2 ಇಂಚಷ್ಟು ಕ್ಲಾತನ್ನು ಬಿಟ್ಟು ಉಳಿದಿರೋ ಕ್ಲಾತನ್ನು ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಡಬಲ್ ಫೋಲ್ಡನ್ನು ಮಾಡಿಕೊಂಡು ಈ ಒಂದು ಸೆಂಟ್ರಿಗೆ ಏನು ಮಾಡ್ಕೋಬೇಕು, ನಾವು ಸ್ಟಿಚ್ನ ಮಾಡಬೇಕು. ಈ ಥರ ಲಾಸ್ಟ್ವರೆಗೂ ಕೂಡ ಈ ಒಂದು ಸ್ಟಿಚ್ ಮಾಡಿಕೊಂಡು ಬರಬೇಕು. ಕೆಳಗಡೆಗೆ 1/2 ಇಂಚ್ ಆಗುವಷ್ಟು ಕ್ಲಾತ್ ಬಿಟ್ಟು ಉಳಿದಿರೋ ಕ್ಲಾತನ್ನೆಲ್ಲ ಕಟ್ ಮಾಡಾಕಿ ನೋಡಿ ಆ ಕ್ಲಾತನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಕೆಳಗಡೆವರೆಗೂ ಹಾಗೆಯೇ ಸ್ಟಿಚ್ ಮಾಡ್ಕೊಂಡು ಬಂದು ಅಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಈ ಒಂದು ಸ್ಟಿಚ್ಚನ್ನು ಎಂಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಷ್ಟೇ ನಮಗೆ ಈ ಒಂದು ಕಾಜಾ ಪಟ್ಟಿ ಅನ್ನೋದು ಮುಗಿಯುತ್ತೆ. ಈಗ ನಾವು ಈ ಒಂದು ಹುಕ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೋಬೇಕು. ಹುಕ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡೋಕ್ಕೆ ನಾನು ಇಲ್ಲಿ 2 ಇಂಚ್ ಅಗಲ ಇರುವಂತಹ ಒಂದು ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ತಗೊಂಡಿದ್ದೀನಿ. ಇದ್ರ ಮೇಲೆ ನಾವು ಈಗಾಗಲೇ ಸ್ಟಿಚ್ ಮಾಡಿ ಇಟ್ಕೊಂಡಿರುವಂಥ ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಮೇಲೆ ಒಂದು 1/2 ಇಂಚ್ ಆಗುವಷ್ಟು ಕ್ಲಾತನ್ನು ಬಿಟ್ಟು ಒಂದು 1/2 ಇಂಚ್ ನೇರಕ್ಕೆ ಸ್ಟಿಚ್ ಮಾಡಿಕೊಂಡು ಬರಬೇಕು. ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ, ಈ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಮೇಲೆ ಲೈನಿಂಗ್ ಕಡೆಗೆ ಈ ಥರ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಕೊನೆವರೆಗೂ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಓಕೆ, ಈಗ ನೋಡಿ ಈ ಒಂದು ಹುಕ್ಸ್ ಪಟ್ಟಿ ಇದೆಯಲ್ಲ ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇದನ್ನು ಹೀಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಕೊನೆವರೆಗೂ ಸ್ಟಿಚ್ ಮಾಡಿಕೊಂಡು ಬರಬೇಕು. ಕೆಳಗಡೆ ಅಷ್ಟೇ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟಿರ್ತೀವಲ್ವ, ಆ ಕ್ಲಾತನ್ನು ಈ ಥರ ಒಳಗಡೆಗೆ ಹೋಗೋ ಥರ ಹೊರಗಡೆ ಕಾಣದೇ ಇರೋ ಥರ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಅಷ್ಟೇ, ಈಗ ಹುಕ್ಸ್ ಪಟ್ಟಿ ಕೂಡ ನಮಗೆ ಸ್ಟಿಚ್ ಮಾಡಿ ಆಯಿತು. ನೋಡಿ ನಮಗೆ ಈ ಥರ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಈ ಮೇಲ್ಗಡೆ ಫ್ರಂಟ್ ಪಾರ್ಟ್ ಅನ್ನೋದು ಈ ಥರ ಕಾಣಿಸುತ್ತೆ. ಇವಾಗ ಈ ಒಂದು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಏನಿದೆ ಇವೆರಡನ್ನೂ ಕೂಡ ನಾವು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರನ್ನು ನೋಡಿ ಯಾವ ಥರ ಜಾಯಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಎರಡನ್ನೂ ಕೂಡ ನಮ್ಮ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ಥರ ಇಟ್ಕೋಬೇಕು. ಮೇಲೆ 1/2 ಇಂಚ್ ನಾವು ವರ್ಕ್ ಮಾಡಿ ಬಿಟ್ಟಿರ್ತೀವಿ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ, ಆ 1/2 ಇಂಚ್ ಎಕ್ಸ್ಟ್ರಾ ಇರುವಂಥ ಒಂದು ಇದನ್ನು ಕರೆಕ್ಟಾಗಿ ಈ ಥರ ಸೆಟ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದ್ರ ಮೇಲೆ ಇನ್ನೊಂದು ಸರಿ ಡಬಲ್ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸೇಮ್ ಇದೇ ಥರ ಇನ್ನೊಂದು ಕಡೆ ಕೂಡ ನಾವು ಇನ್ನೊಂದು ಫ್ರಂಟ್ ಪಾರ್ಟ್ ಇರುತ್ತಲ್ಲ ಅದನ್ನು ಈ ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡರ ಒಂದು ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ನಮಗೆ ನೆಕ್ ಹತ್ರ ಎಲ್ಲೂ ಕೂಡ ಗ್ಯಾಪ್ ಅನ್ನೋದು ಬರ್ತಾ ಇಲ್ಲ, ಎಲ್ಲ ಕರೆಕ್ಟಾಗಿ ಈವನ್ ಆಗಿ ಇದೆ. ಇವಾಗ ನಾವು ಈ ಒಂದು ಸ್ಲೀವ್ಸ್ನ ಯಾವ ರೀತಿ ಜಾಯಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈ ಸ್ಲೀವ್ಸ್ನ ನಾವು ಜಾಯಿಂಟ್ ಮಾಡೋಕ್ಕಿಂತ ಮೊದಲು ಈ ಒಂದು ಸೈಡ್ ಜಾಯಿಂಟ್ ಇದೆಯಲ್ವಾ, ಆ ಸೈಡ್ ಜಾಯಿಂಟಲ್ಲಿ ಇರೋ ಕಡೆಗೆ ಮೇಲೆ ಮತ್ತು ಕೆಳಗೆ ಎರಡೂ ಕಡೆ ಕೂಡ
ಈಕ್ವಲ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು. ಇವೆರಡು ಕೂಡ ಈಕ್ವಲ್ ಆಗಿದ್ದಾಗ ನಾವು ಸ್ಲೀವ್ ಎಲ್ಲ ಜಾಯಿಂಟ್ ಮಾಡಿ ಆದ್ಮೇಲೆ ನಮಗೆ ಕೆಳಗಡೆಗೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಮತ್ತು ಸ್ಲೀವ್ ಕರೆಕ್ಟಾಗಿ ಇವಾಗ ನಾವು ಯಾವ ಕಡೆಗೆ ಸ್ಲೀವನ್ನ ಸ್ಟಿಚ್ ಮಾಡ್ತೀವಿ ಆ ಶೇಪ್ ತೆಗೆದಿರುವಂಥ ಒಂದು ಸೈಡ್ ಏನಿದೆ ಅದು ನಮಗೆ ಬಾಡಿ ಪಾರ್ಟಲ್ಲೂ ಕೂಡ ನಾವು ಫ್ರಂಟ್ ಪಾರ್ಟಲ್ಲಿ ಶೇಪ್ ತೆಗೆದಿರ್ತೀವಲ್ವ ಆ ಪಾರ್ಟ್ಗೆ ಮ್ಯಾಚ್ ಆಗೋ ಥರ ಬರಬೇಕು. ನೋಡಿ ಸ್ಲೀವಲ್ಲಿ ನನಗೆ ಈಗ ಇಲ್ಲಿಗೆ ನಾನು ಶೇಪ್ ತೆಗೆದಿದ್ದೀನಲ್ವ, ಸೇಮ್ ಅದೇ ಥರ ಶೇಪ್ ಬಂದಿರುವಂತಹ ಒಂದು ಸೈಡ್ಗೆ ಈ ಒಂದು ಸ್ಲೀವನ್ನು ನಾನು ಈಗ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮೇಲ್ಗಡೆಗೆ ಚಿಕ್ಕದಾಗಿ ಈ ಥರ ಒಂದು ಕಟ್ ಮಾಡಿಕೊಂಡು ನೋಡಿ ಬಾಡಿ ಪಾರ್ಟನ್ನು ಈ ಥರ ಇಟ್ಕೊಂಡು ನಾವು ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀವಲ್ವಾ ಅಲ್ಲಿ ಈ ಒಂದು ಒಳಗಡೆ ಇದೆಲ್ಲ ಎಕ್ಸ್ಟ್ರಾ ಕ್ಲಾತು ಕಚ್ಚಾ ಮಾರ್ಜಿನ್ಗಂತ ಬಿಟ್ಟಿರೋದು ಅದು ಬ್ಯಾಕ್ ಹೋಗಬೇಕು. ಆ ಥರ ಇಟ್ಕೊಂಡು ಆ ಶೋಲ್ಡರ್ ಹತ್ರ ಕರೆಕ್ಟಾಗಿ ನಾವು ಕಟ್ ಮಾಡಿರುವಂಥ ಸ್ಮಾಲ್ ಕಟ್ ಏನಿದೆ ಅದು ಸೆಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ನಾವು ಸ್ಲೀವ್ ಜಾಯಿಂಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಈ ಒಂದು ಬಾಡಿ ಪಾರ್ಟಲ್ಲಾಗಲಿ ಅಥವಾ ಸ್ಲೀವಲ್ಲಾಗಲಿ ಎಲ್ಲೂ ನಾವು ಕ್ಲಾತನ್ನು ಎಳಿಯೋಕ್ಕೆ ಹೋಗಬಾರ್ದು. ಎಳಿದಿರಾ ಎಲ್ಲೆಲ್ಲಿಗೆ ಬರುತ್ತೋ ಅಲ್ಲಲ್ಲಿಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ಮತ್ತು ಇದನ್ನ ರಿವರ್ಸ್ ಮಾಡಿಕೊಂಡು ಇನ್ನೊಂದು ಕಡೆಗೂ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನೋಡಿ ಹೀಗೆ ಸ್ಟಿಚ್ ಮಾಡಿದ್ದು ಆಯ್ತಲ್ವಾ, ಇದ್ರ ಮೇಲೆ ನಾವು ಇನ್ನೊಂದು ಡಬಲ್ ಸ್ಟಿಚ್ಚನ್ನು ಹಾಕೋಬೇಕು ಈ ಥರ. ಓಕೆ, ಈಗ ನೆಕ್ಸ್ಟು ಇನ್ನೊಂದು ಕಡೆ ಸ್ಲೀವ್ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಕಡೆ ಕೂಡ ನಮಗೆ ಈ ಒಂದು ಜಾಯಿಂಟ್ ಮಾಡುವಂಥ ಸೈಡ್ ಇದೆಯಲ್ವಾ ಅಲ್ಲಿ ಹೆಚ್ಚು ಕಡಿಮೆ ಏನಾದರೂ ಇತ್ತು ಅಂತಂದರೆ ನೀಟಾಗಿ ಕಟ್ ಮಾಡಿಕೊಂಡು ನಾವು ಶೇಪನ್ನು ತಗೋಬೇಕಾಗುತ್ತೆ. ಇಲ್ಲ ಅಷ್ಟೇ ಆ್ಯಸ್ ಇಟ್ ಈಸ್ ನಾವು ಆ ಕಡೆ ಸೈಡಲ್ಲಿ ಯಾವ ಥರ ಸ್ಟಿಚ್ ಮಾಡಿದ್ವೋ ಅದೇ ಥರ ಮೇಲ್ಗಡೆಗೆ ಸ್ಲೀವಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಶೋಲ್ಡರ್ ಹತ್ರ ಈ ಥರ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗೋದು. ನಮಗೆ ಈ ಥರ ಸೆಂಟ್ರಿಂದ ಜಾಯಿಂಟ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ಕೆಲವೊಂದು ಸರಿ ನಾವು ಫಸ್ಟಿಂದ ಲಾಸ್ಟ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ ನಮಗೆ ಸೆಂಟ್ರಲ್ಲಿ ಈ ಒಂದು ಸೆಂಟ್ರಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಈ ಫ್ಲವರ್ ಹಾಕಿರ್ತೀವಲ್ವ ಆ ಫ್ಲವರ್ ಅನ್ನೋದು ಕೆಲವೊಂದು ಸರಿ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ಹಾಗೇನೆ ಈ ಒಂದು ಕೊನೆಯಲ್ಲಿ ಸ್ವಲ್ಪ ಕ್ಲಾತು ಉಳ್ಕೊಂಡ್ಬಿಡುತ್ತೆ. ಮೇನ್ಗೆ ಇದರಲ್ಲಿ ಸ್ಲೀವಲ್ಲಿ ಇರ್ಬೋದು ಅಥವಾ ಈ ಒಂದು ಬಾಡಿ ಪಾರ್ಟಲ್ಲಿ ಸ್ವಲ್ಪ ಕ್ಲಾತ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ಈ ಥರ ಬರಬಾರ್ದು ಅಂತಂದರೆ ನಾವು ಸೆಂಟರಿಂದ ಸ್ಟಿಚ್ ಮಾಡಿಕೊಂಡ್ರೆ ಒಂಚೂರು ಒಂದು 1/4 ಇಂಚ್ ಅರ್ಧ ಇಂಚ್ ಉಳಿದ್ರೂ ಆ ಕಡೆ ಈ ಕಡೆ ನಮಗೆ ಅದು ಹೊರಟೋಗುತ್ತೆ. ನೋಡಿ ಇದೆಲ್ಲ ಫುಲ್ ಸ್ಟಿಚ್ ಮಾಡಿ ಆಯ್ತಲ್ಲ. ಈಗ ಸ್ಟಿಚ್ ಮಾಡಿದ್ಮೇಲೆ ನೋಡಿ ನಮಗೆ ಫ್ರಂಟ್ ಪಾರ್ಟಲ್ಲಿ ಈ ಥರ ಕಾಣಿಸುತ್ತೆ. ಎಲ್ಲೂ ಕೂಡ ರಿಂಕಲ್ಸ್ ಅಂತ ಏನೂ ಇಲ್ಲ. ನೋಡಿ ಎಷ್ಟು ನೀಟಾಗಿ ನಮಗೆ ಈ ಒಂದು ಶೋಲ್ಡರ್ ಹತ್ರ ಕಾಣಿಸ್ತಾ ಇದೆ. ನೋಡಿ ಬ್ಯಾಕಲ್ಲೂ ಅಷ್ಟೇ ಫ್ರಂಟಲ್ಲೂ ಅಷ್ಟೇ ಈ ಥರ ನಮಗೆ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ನಾವು ಏನು ಮಾಡ್ಕೋಬೇಕು ಅಂತಂದರೆ ಈ ಒಂದು ಸೈಡ್ ಜಾಯಿಂಟ್ಸನ್ನು ಮಾಡ್ಕೋಬೇಕು. ಈ ಸೈಡ್ ಜಾಯಿಂಟ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾವು ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಮೆಜರ್ಮೆಂಟ್ ಬ್ಲೌಸಲ್ಲಿ ಕೆಳಗಡೆ ಈ ಒಂದು ಸ್ಲೀವ್ನ ಒಂದು ಲೂಸ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ಆ ಸ್ಲೀವ್ ಲೂಸ್ ಹತ್ರಕ್ಕೆ ಫಸ್ಟ್ ಸ್ಟಿಚ್ ಇದೆಯಲ್ವಾ ಆ ಫಸ್ಟ್ ಸ್ಟಿಚ್ ಎಲ್ಲಿದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ನೋಡಿ ಇಲ್ಲಿ ಸ್ವಲ್ಪ ಸ್ಟಿಚ್ ಮಾಡಿ ಆದಮೇಲೆ ಇಲ್ಲಿ ನಮಗೆ ಈ ಒಂದು ಆರ್ಮ್ ಲೂಸ್ ಕೂಡ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ಮೆಜರ್ಮೆಂಟ್ ಬ್ಲೌಸಿಂದ ನೋಡಿಕೊಂಡು ಅಲ್ಲಿಗೂ ಕೂಡ ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಈ ಒಂದು ಫಸ್ಟ್ ಸ್ಟಿಚ್ ಇದೆಯಲ್ವಾ ಆರ್ಮ್ ಲೂಸ್ಗೆ ನಾವು ಸ್ಟಿಚ್ ಮಾಡಿರೋದು ಆ ಸ್ಟಿಚ್ ಹತ್ರ ಬರಬೇಕು ಕರೆಕ್ಟಾಗಿ. ಆ ಥರ
ಇಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈ ಎರಡು ಮಾರ್ಕಿಂಗ್ಸನ್ನು ಕೂಡ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು. ಮತ್ತು ಕೆಳಗಡೆಗೆ ನಾವು 1/2 ಇಂಚಿಗೆ ಏನು ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೀವಲ್ವಾ, ಆ 1/2 ಇಂಚ್ ಎಕ್ಸ್ಟ್ರಾ ನೋಡಿಕೊಂಡು ಇಲ್ಲೂ ಕೆಳಗಡೆ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸೇಮ್ ಅದೇ ಥರ ಇನ್ನೊಂದು ಕಡೆ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಆಗ್ಲೇ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಒಂದು ಸ್ಲೀವ್ಗೆ, ಈಗ ಸೇಮ್ ಅದೇ ಸ್ಲೀವ್ನ ಒಂದು ಮೆಜರ್ಮೆಂಟ್ಗೆ ನಾನು ಈ ಕಡೆ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬರಬಾರ್ದು. ಮೇಲೆ ಕೆಳಗೆ ನಮಗೆ ಇದರಲ್ಲಿ ಸೆಂಟ್ರಲ್ಲಿ ಬಂದಾಗ ಪ್ಲಸ್ ಶೇಪ್ ಥರ ಬರಬೇಕು, ಕಂಕ್ಳ ಕೆಳಗಡೆ ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವು ಕಟ್ ಮಾಡುವಾಗ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಮಾರ್ಕಿಗೆ ಕರೆಕ್ಟಾಗಿ ನಮ್ಗೆ ಈಗ ಇಲ್ಲಿ ಮ್ಯಾಚ್ ಆಗುತ್ತೆ. ಸೊ ಈಗ ಹಂಗಾಗಿ ಆ ಒಂದು ಮಾರ್ಕ್ ಮೇಲೇ ಸ್ಟ್ರೈಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಕೊನೆಯಲ್ಲಿ ಈ ಥರ ಹೆಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀವು ಬೇಕಾದರೆ ಫಸ್ಟ್ ಎಲ್ಲ ಸ್ಟಿಚಸನ್ನು ಹಾಕ್ಕೊಂಡು ಕೊನೆಗೆ ಬೇಕಾದರೂ ಈ ಥರ ಹೆಡ್ಜ್ಗೆ ಸ್ಟಿಚ್ಚನ್ನು ಹಾಕ್ಕೋಬೋದು, ಅಥವಾ ಫಸ್ಟೇ ಬೇಕಾದರೂ ಈ ಹೆಡ್ಜ್ಗೆ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಈ ಒಂದು ಎಲ್ಲ ಸ್ಟಿಚಸ್ನು ಬೇಕಾದರೂ ಆಮೇಲೆನೂ ಹಾಕ್ಕೋಬೋದು. ನೋಡಿ, ಈಗ ಸೇಮ್ ನಾವು ಈಗಾಗಲೇ ಫಸ್ಟ್ ಸ್ಟಿಚ್ ಏನು ಮಾಡ್ಕೊಂಡಿದ್ದೀವಿ ಆ ಒಂದು ಸ್ಟಿಚ್ ಪಕ್ಕದಲ್ಲೇ ಒಂದು 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ ಇರೋ ಥರ ನೋಡಿಕೊಂಡು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ನಿಮ್ಗೇನಾದರೂ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಒಂದು ಸ್ಕೇಲ್ ತಗೊಂಡು ಸ್ಟ್ರೈಟಾಗಿ ಈ ಥರ ಸ್ಟಿಚ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ನಾವು ಒಂದ್ರ ಪಕ್ಕದಲ್ಲಿ ಒಂದು 4 ಸ್ಟಿಚಸನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನಾವು ಈಗ 4 ಸ್ಟಿಚಸನ್ನು ಮಾಡ್ಕೊಂಡು ಆದಮೇಲೆ ಈ ಹೆಡ್ಜಲ್ಲಿ ನಮಗೆ ಈ ಥರ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ, ಈ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿ ಆದಮೇಲೆ ನಮಗೆ ಫೈನಲಿ ಈ ಒಂದು ಫುಲ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ನೋಡಿ, ಒಂದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ ಈ ಥರ ನೀಟಾಗಿ ಇದ್ದಾಗ ನಾವು ಇದನ್ನು ವೇರ್ ಮಾಡಿದಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಎರಡೂ ಕಡೆನೂ ಅಷ್ಟೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಮಗೆ ಈಗ ಲಾಸ್ಟಲ್ಲಿ ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಕಂಕ್ಳ ಕೆಳಗಡೆ ನೋಡಿ ಈ ಥರ ಪ್ಲಸ್ ಶೇಪು ನಮಗೆ ಕಾಣಿಸ್ತಾ ಇದೆ. ನೀಟಾಗಿ ಎಲ್ಲೂ ಕೂಡ ಒಂದು ಮೇಲೆ ಕೆಳಗೆ ಅನ್ನೋದು ಇಲ್ಲ. ಸ್ಲೀವಲ್ಲಿ ಎಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ. ಈ ರೀತಿ ಬಂದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದರೆ ಅವರಿಗೆ ಶೇರ್ ಮಾಡಿ.